ಅಣ್ಣ ನಿಮ್ಮ ಹೆಸರೇನು ಹೇಳಿ? ವಸಂತ್ ಅರ್ಥ ಆಗಿಲ್ಲ. ವಸಂತ್ ಅಂತ. ವಸಂತ, ಸರಿ ಸರ್. ನೀವು ನೋಡಿ, ನಿಮ್ಗೊಂದು ಹೇಳದ್ ನಾನು, ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ಒಳ್ಳೆ ಹೆಸರು ಸಂಪಾದನೆ ಮಾಡಿದಿರಿ. ಈಗ ನಾರಾಯಣ ಅವ್ರದ್ದು ಓಕೆ ಫೈನ್, ನೀವೇನು ಹೇಳ್ತೀರಿ ನನ್ಗೆ ಗೊತ್ತಿಲ್ಲ, ನಾನು ಅದನ್ನ ಸ್ಟಡಿ ಮಾಡ್ತೀನಿ. ಈಗ ಯಾರೋ ಕಳಿಸ್ತಾರೆ, ಅದ್ ಮಾಡ್ತಾರೆ, ನೀವು ತಗೊಂಡಿದ್ದೀನಿ ಅಂತೀರಿ. ಕೆಲವು ಸಲ ಹಂಗೆ ಹೋರಾಟಗಾರ ನಮ್ಮ ಹತ್ರ ಎಲ್ಲ ಇದೆ ಅಂತ ಹೇಳ್ಬೇಕಾಗತ್ತೆ, ಬಿಡಿ, ಅದೇನ್ ದೊಡ್ಡ ವಿಷಯ ಅಲ್ಲ, ತಪ್ಪಲ್ಲ. ಅದ್ರ ಬಗ್ಗೆ ಡೀಟೇಲ್ ತಗೊಳ್ಳಿ. ಅದ್ರ ಬಗ್ಗೆ ಕಾನೂನುಗಳು ಏನ್ ಹೇಳ್ತದೆ ಅನ್ನೋದು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಸ್ಟಡಿ ಮಾಡಿ ಹೊರಡಿ. ಹೋರಾಟದ ಮೊದಲು ನಿಮ್ಗೂ ಒಳ್ಳೇದು, ಹೋರಾಟದ ಮಾಡುವ ಜೊತೆ ಬರೋರಿಗೂ ಒಂದು ಪ್ಲಸ್ ಆಗುತ್ತೆ. ವಸಂತ್ ಸರ್ ಹೇಳಿ ಸರ್, ಕಳ್ಸ್ಕೊ. ಅಲ್ಲ, ನೀವದು ನಿಮ್ಮೊಂದು ಇನ್ನೊಂದು ಅದನ್ನ ಕ್ಲಿಯರ್ ಮಾಡಿ ಕಳ್ಸ್ಕೊ, ನಂಗೆ ಅದು ಕಳ್ಸ್ಕೊಡಿ. ವಸಂತ್ ಸರ್, ಹೇಳಿ. ಸಂದೇಶ ಎಲ್ಲರ ತರ ಅಲ್ಲ. ನೀವು ಅದೇನೋ ಒಂಥರ ಅದೇನೋ ಹೇಳ್ತಾರಲ್ಲ, ನೆಗ್ಲಿಜೆನ್ಸಿ ಆಗಿ ಯಾವ್ದೋ ಒಬ್ಬ ಕಡೆಗಣನೆಯ ವ್ಯಕ್ತಿಯನ್ನ ಮಾತಾಡಿಸ್ತಾರಲ್ಲ, ಆ ತರ ನೀವು ನನ್ನ ಮಾತಾಡ್ತಾ ಇದ್ದೀರಾ. ಇಲ್ಲ, ಹಂಗೆ ಇಲ್ಲ. ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡೋಂತ ಅವಶ್ಯಕತೆ ನನ್ಗಿಲ್ಲ. ನೀವು ಮಾತಾಡ್ತಾ ಇರೋಂಥದ್ದು ಏನಂದ್ರೆ, ನೀವೇನು ತಿಳ್ಕೊಳ್ತೀರಾ ಮಾತಾಡ್ತೀರಾ, ಕೆಲವೊಂದ್ಸಲ ಮಾತಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿಗಳು ಬರುತ್ತೆ. ನನಗೆ ಏನ್ ಸರ್ ಅಂತದ್ದು ಸರ್? ಅಲ್ಲಲ್ಲ, ಅಂದ್ರೆ ಏನಾಗತ್ತೆ ನಿಮ್ಗೆ ಸರ್, ಮಾವಪ್ಪನ ವಿಚಾರದಲ್ಲಿ ತಪ್ಪು ನಡೆದಿದೆ. ತಪ್ಪೇ ನಡೆದಿಲ್ಲ ಅನ್ನೋದು ದೊಡ್ಡ ತಪ್ಪದು. ನಾವೇನು ಮಾಡೇ ಇಲ್ಲ, ನಮ್ ತಪ್ಪೇ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಇದು ದೊಡ್ಡ ತಪ್ಪಿದು. ಅಲ್ಲಲ್ಲ, ನೀವು ಈ ನಾರಾಯಣ ಅವ್ರ ವಿಚಾರದಲ್ಲಿ ತಪ್ಪು ನಡೆದಿದೆ. ಅಲ್ಲ, ಅದು ನೀವು ಒಂದು ದಾಖಲೆ ಸಮೇತನೇ ಕೊಡ್ತೀನಿ ಸರ್. ಯಾವ್ದೇ ಕಾರಣಕ್ಕೂ ಸುಮ್ನೆ ಮಾತು ನೀವು ಜಸ್ಟ್ ಫೋನ್ ಮಾಡಿ ಕೇಳಿದೀರಾ. ನಾನೇನ್ ಹೇಳ್ತಾ ಇದ್ದೀನಿ, ಮಂಜುನಾಥ್ ಅವರಿಂದ ಸುಂದ್ರಿ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಅರ್ಜಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ವೆರಿಫಿಕೇಶನ್. ಮಂಜುನಾಥ್ ಅವರಿಂದ ಇವ್ರಿಗೆ ಸುಂದರಿ ಅವ್ರಿಗೆ ಖಾತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅದು ಕೊಟ್ಟ ಮೇಲೆ ಕರೆಕ್ಟ್ ಆಗಿ 6 ತಿಂಗಳಲ್ಲಿ ಜೋಡಿ ಕೊಲೆ ಆಗುತ್ತೆ. ಮಂಜುನಾಥ ಅಂದ್ರೆ ನೀವು ಅಲ್ಲಿ ಏನ್ ಗೊತ್ತಾ, ನಿಮ್ಗೊಂದು ವಿಷಯ ಸಂದೇಶ್ ಅವರೇ, ಹೇಳಿ. ಧರ್ಮಸ್ಥಳದ ಪ್ರಾಪರ್ಟಿ ಎಲ್ಲ ಮಂಜುನಾಥ ಹೆಸರು ರಿಜಿಸ್ಟರ್ ಆಗಿರೋದು. ಮಂಜುನಾಥ ಅಂದ್ರೆ ಅದು ಟೆಂಪಲ್ ದೇವ್ರದ ಹೆಸರು. ನಾರಾಯಣ ಅವ್ರ ಅಪ್ಪ ಹೆಸರು ಕೂಡ ಮಂಜುನಾಥ ಸರ್. ಇಲ್ಲ, ಧರ್ಮಸ್ಥಳದ ಎಲ್ಲ ಪ್ರಾಪರ್ಟಿಯು ಮಂಜುನಾಥ ಹೆಸರು ಯಾವ್ದು, ಕೋರ್ಟಿಗೆ ಹೋಗಿ ಆಮೇಲೆ ಒಂದ್ ಕಡೆ ಸರ್, ಈಗ ಮಂಜಪ್ಪ ಅನ್ನೋರ ಹೆಸರಿಗೆ ಕರೆಂಟ್ ಬಿಲ್ ಬರುತ್ತೆ, ಅದು ದೇವ್ರ ಹೆಸರಲ್ಲಿ ಬರುತ್ತಾ ಹೇಳಿ ಸರ್? ಅದು ಮಂಜಪ್ಪ ಬಂದ್ರೆ ಅದು ವ್ಯಕ್ತಿ ಹೆಸರೇ ಅಲ್ವಾ? ನಾನು ಹೇಳ್ತಾ ಇದ್ದೀನಿ, ಖಾತೆ ಆಗುತ್ತೆ ಸರ್. ಆ ಖಾತೆನ ಇವ್ರು ನಮ್ ತಂದೆ ನಮ್ಮ ಹೆಂಡತಿ ಹೆಸರಿಗೆ ಬದಲಾವಣೆ ಮಾಡ್ಕೊಡಿ, ಖಾತೆ ಬದಲಾವಣೆ ಮಾಡ್ಕೊಡಿ, ಪೌತಿ ಖಾತೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾರಾಯಣ ಅರ್ಜಿ ಹಾಕ್ತಾನೆ. ಕೇಳಿ ವಿಚಾರಿಸಿ ನೀವು ಪಂಚಾಯತಿಗೆ. ನಾರಾಯಣನ್ ಮಗ ಇವನು, ನಾರಾಯಣನ್ ಮಗ ಗಣೇಶ್ ಹೌದು. ನೀವ್ ವಿಚಾರಿಸಿ, ತಪ್ಪ ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು ವಿಚಾರಿಸಿ. ನಾನು ಹೇಳ್ತಾ ಇರೋಂಥದ್ದು ನೀವು ವಿಚಾರಿಸ್ತೀರಾ ನನ್ನನ್ನ. ಎಲ್ಲ ಒಂದ್ ಕಡೆ ನೀವು ಮಾಡ್ತಾ ಇರೋಂಥದ್ದು ನಿಮ್ ಜೊತೆ ಬರೋರ್ಗು ಗೌರವ ಏನ್ ಸರ್ ಮಾತಾಡ್ತೀರಾ ಸರ್? 395 ಹೋರಾಟ ಮಾಡಿದ್ದೀನಿ ಸರ್. 395 ಹೋರಾಟದಲ್ಲಿ ಒಂದೇ ಒಂದು, ನನ್ನ ಇತಿಹಾಸದಲ್ಲಿ ಒಂದೇ ಒಂದು ಹೋರಾಟ ಸೋತಿಲ್ಲ ನಾನು. ನೀವು ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಒಂದು ಸಲ ಇಳಿದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ನಾನು ಬಿಡಲ್ಲ ಸರ್. ಇದು ಎಲ್ಲರಿಗೂ ಗೊತ್ತು ವಿಚಾರ. ಈಗ ನಾನು ಮಧ್ಯಾಹ್ನ 11 ಗಂಟೆ ನಿಮ್ಗೆ ಫೋನ್ ಮಾಡ್ತೀನಿ.